ಬ್ರೋ ಏನಾಯ್ತು? ಪ್ರಮೋದ ಕಕ್ಕ ಮಾಡ್ಕೊಂಡ. ಒಂದು ಮಾತು ಹೇಳಲಾ, ಕೇಳ್ತೀಯಾ? ನಿನ್ ಗಂಡ್ಸೆ ಆಗಿದ್ರೆ ಮುಂದೆ ಬರಕ್ಕಾಗತ್ತಾ ಪ್ರಮೋದ? ಬ್ರೋ 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 ಏನೋ ಪಾಸ್ ಆಗ್ತೈತೆ ನೋಡಿ ಬ್ರೋ. ಏನ್ ಬ್ರೋ ಅದು? ಮತ್ತೆ ಬರ್ತೀನಿ ಪ್ರಮೋದ, ನಾನು ಬಿಡಲ್ಲ ನಿನ್ಗೆ. ಸೊ ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು A to Z. ಮತ್ತೊಮ್ಮೆ ಇನ್ನೊಂದು ಹೊಸ ದೇವ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಾತೇ ಬರ್ತಿಲ್ಲ, ಯಾಕಂದರೆ ಆಲ್ರೆಡಿ ನಾನು ಈ ಲೊಕೇಶನಲ್ಲಿ ವಿಡಿಯೋ ಮಾಡಿದ್ದೀನಿ. ಯಾವುದಪ್ಪ ಈ ಲೊಕೇಶನ್ ಅಂದರೆ ಅನ್ಫಿನಿಶ್ಡ್ ಬಿಲ್ಡಿಂಗು. ಕ್ವಿಕ್ಕಾಗಿ ಈ ಬಿಲ್ಡಿಂಗ್ ಸ್ಟೋರಿ ಏನ ನಡೆದಿದೆ ಇಲ್ಲಿ ಅಂತ ಹೇಳಬೇಕಂದ್ರೆ ಕ್ವಿಕ್ಕಾಗಿ ಹೇಳ್ತೀನಿ. ಇದೊಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಯಾರೊಬ್ರು ಕೇಸ್ ಹಾಕ್ಕೊಂಡು ಈ ಬಿಲ್ಡಿಂಗ್ನ ಸ್ಟಾಪ್ ಮಾಡಿರ್ತಾರೆ. ಕೇಸ್ ಆಗಿದ ತಕ್ಷಣ ಯಾವ ಬಿಲ್ಡಿಂಗ್ ಆದ್ರೂ ಸ್ಟಾಪ್ ಆಗುತ್ತೆ, ಕನ್ಸ್ಟ್ರಕ್ಷನ್ ಸ್ಟಾಪ್ ಮಾಡ್ತಾರೆ. ಅವಾಗ ಇಲ್ಲಿಂದ ಹುಡುಗರು, ಸುತ್ತಮುತ್ತ ಲೋಕಲ್ ಹುಡುಗರು ಇದನ್ನ ಅಡ್ಡ ಮಾಡ್ಕೊಂಡಿರ್ತಾರೆ, ಕುಡಿಯೋಕೆ ಬರ್ತಾ ಇರ್ತಾರೆ. ಆದರೆ ಒಂದು ಹುಡುಗಿ ವಿಚಾರದಿಂದ ಇಬ್ಬರು ಒಂದೇ ಹುಡುಗಿನ ಇಷ್ಟಪಡ್ತಾ ಇರ್ತಾರೆ. ಆ ಹುಡುಗಿನ ಇಷ್ಟಪಡೋದ್ರಿಂದ ಇಬ್ಬರಲ್ಲೇ ಜಗಳ ಆಗಿ ಇಲ್ಲೊಂದು ಕೊಲೆ ಕೂಡ ನಡೆದಿದೆ. ಕ್ಯಾಮ್ರಾ ಎಲ್ಲಿದೆಯಪ್ಪ, ಇಲ್ಲಿದೆ ಅಲ್ಲಿದೆ ನಂಗೆ ಗೊತ್ತಾಗ್ತಿಲ್ಲ. ನಾನು ಮಾತಾಡ್ತಿದ್ದೀನಿ, ಕರೆಕ್ಟಾಗಿ ನೋಡ್ತಾ ಇದ್ದೀನ. ವಾಯ್ಸ್ ಕೇಳ್ಬಿಟ್ಟಿರ್ತೀರ ಯಾರು ಓದಿದ್ದಾರೆ ಅಂತ, ತಮ್ಮನೆಲ್ಲರೂ ನೋಡ್ಬಿಟ್ಟಿರ್ತೀರ. ಸೊ ನನ್ನ ಜೊತೆ ಇವತ್ತು ಬಂದಿರೋದು ಪ್ರಜ್ವಲ್ ಬ್ರೋ. ಜೀಶು ಬಂದಿಲ್ಲ, ಜಾಸ್ತಿ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಗೈಸ್, ಬರ್ತಾನೆ ಮತ್ತೆ. ಅವನು ಬರ್ತಡೇಯಲ್ಲಿ ಬ್ಯುಸಿ ಆಗಿದ್ದಾನೆ, ಬರ್ತಾನೆ. ಓಕೆ, ಅದೇನೋ ಸೌಂಡ್ಸ್ ಬರ್ತಾ ಇದೆ, ಬರಲಿ. ಆಮೇಲೆ ನನ್ನ ಜೊತೆ ಇವತ್ತು ಬಂದಿರೋದು ರೈಡಿಂಗ್ ಕ್ಯಾಪ್ಚರ್ ಅಂತಾನೆ ಅವರು ಯೂಟ್ಯೂಬ್ ಚಾನಲ್ಲು. ಅವ್ರ ಹೆಸರು ಪ್ರಜ್ವಲ್ ಬ್ರೋ. ನನ್ನ ವೀಡಿಯೋಸಲ್ಲಿ ನೋಡಿರ್ತೀರ ಯಾರು ಅಂತ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಯಾರು ಅಂತ. ಆದರೆ ಅವರಿಗೆ ಸಪೋರ್ಟು ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ ನಿಮ್ಮಿಂದ. ಅವ್ರ ಹತ್ರನೇ ಕೇಳೋಣ ಬನ್ನಿ. ಹಾಯ್ ಗೈಸ್, ಏನ್ ಬ್ರೋ ಹಿಂಗೆ ಹೆಂಗಿದೆ ಕಾಣಿಸ್ತಾನೆ ಇಲ್ಲ, ಎಲ್ಲಿದ್ದೀರಾ? ನೋಡಿ ಇಲ್ಲಿ. ಓಕೆ. ಹಾಯ್ ಗೈಸ್, ಎಲ್ಲರೂ ಗೊತ್ತಿರೋ ಹಾಗೆ ನಾನು ನಿಮ್ಮ ಪ್ರಜ್ವಲು. ಸೊ ಮತ್ತು ಈ ಲೊಕೇಶನ್ ನಾನು ಕೂಡ ಮಾಡಿದ್ದೆ, ಆಮೇಲೆ ಶಾರು ಬ್ರೋ ಬಂದು ಮಾಡಿದ್ರು. ಮತ್ತು ಇವಾಗ ಇಬ್ಬರು ಸೇರ್ಕೊಂಡು ಈ ಲೊಕೇಶನ್ಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಇತ್ತೀಚೆಗೆ ಅದು ಯಾವುದೋ ಕಾಪಿರೈಟ್ಸಿಂದ ಹೊಡೆದ್ಬಿಟ್ಟು ಯೂಟ್ಯೂಬಲ್ಲಿ ಇಲ್ಲಿದೆ ಕ್ಯಾಮ್ರಾ, ಈ ಕಡೆ ಕಾಣಿಸ್ತಿಲ್ಲ ನನಗೆ, ಕಾಣಿಸ್ತಾನೆ ಇಲ್ಲ. ಸೊ ಅದು ಯಾವುದೋ ಕಾಪಿರೈಟ್ಸ್ ಬಂದಾಗಿದೆ. ಅದು ಯಾವುದೋ ಥಿಯೇಟ್ರ್ ಅಲ್ವಾ ಬ್ರೋ? ಅವತ್ತೇ ನಾವು ಲಾಸ್ಟ್ ಕೊಲಾಬ್ ಮಾಡಿದ್ದು ಅನ್ಸುತ್ತೆ ನಾವು ಬ್ರೋ. ಥಿಯೇಟರ್ ಅಲ್ಲ, 11th ಮೈಲು. 11th ಮೈಲ್ ಲಾಸ್ಟ್ ಕೊಲಾಬ್ ಹೊಡೆದಿದ್ದು ಶಾರು ಬ್ರೋ ಜೊತೆ. ಇವಾಗ ಮತ್ತೆ ಇಬ್ರು ಸೇರ್ಕೊಂಡಿದ್ದೀವಿ. ನನಗೆ ಥಿಯೇಟರ್ ಲೊಕೇಶನ್ ಲಾಸ್ಟ್ ಅಷ್ಟೇ. ಅದು ಯಾವುದೋ ಕಾಪಿರೈಟ್ಸ್ ಬಂದಿದ್ದರಿಂದ ಚಾನಲೇ ಬಿದ್ದೋಗ್ಬಿಟ್ಟಿದೆ. ಅದೇನು ಪ್ರಾಬ್ಲಮ್ ಆಗಿದೆ ಏನಂತ ಗೊತ್ತಿಲ್ಲ. ಇತ್ತೀಚೆಗೆ ನೋಡೋದ ಇವಾಗ ಅಪ್ಕಮಿಂಗ್ ಡೇಸಲ್ಲಿ ಒಂದು IPL ಎಲ್ಲ ಮುಗಿದ್ಬಿಟ್ಟು ಆಮೇಲೆ ಮತ್ತೆ ನಾವು ಇಲ್ಲ, ಈ ವಿಡಿಯೋ ಬಿಡೋ ಅಷ್ಟರಲ್ಲಿ IPL ಮುಗ್ದೋಗಿರುತ್ತೆ. ಹೌದಾ? ಲೈಟ್ ನನಗೆ ಹಿಂಗೆ ಡಿಮ್ ಆಗಿ ಹೊಡಿತೈತೆ, ಅಬ್ಸರ್ವ್ ಮಾಡಿದ್ರಾ? ಓಕೆ, ಮಾತಾಡಿ. ಸರಿ ಬ್ರೋ, ನೀನು ಮಾಡೋದಲ್ವಾ? ಕೊಡಿ, ನಾನು ಒಂಚೂರು ಏನೋ ಹೇಳ್ಬೇಕು ಇಲ್ಲಿಗೆ. ಗೈಸ್, ಪ್ರಜ್ವಲ್ ಬ್ರೋ ತುಂಬ ಅಂದರೆ ತುಂಬ ಕಷ್ಟ ಬೀಳ್ತಾ ಇದ್ದಾರೆ. ಏನೇನೋ ಸಾಹಸ ಪಡ್ತಾ ಇದ್ದಾರೆ ವಿಡಿಯೋಸ್ ಮಾಡೋದಕ್ಕೆ. ನೀವು ಪ್ಲೀಸ್ ಅಂದರೆ ಪ್ಲೀಸ್ ಅವ್ರಿಗೆ ಸಪೋರ್ಟ್ ಮಾಡಿ. ಅವ್ರ ಚಾನಲ್ನ ಚೆಕ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ಚಾನಲ್ ಕೂಡ ಹಾಕಿರ್ತೀನಿ. ನಾವು ತುಂಬ ಕಷ್ಟ ಬೀಳ್ತೀವಿ, ಮನೆಯಲ್ಲೆಲ್ಲ ಬೈಸ್ಕೊಂಡು ಬರ್ತೀವಿ. ತುಂಬ ಜನ ಕಮೆಂಟ್ ಹಾಕಿದಿರಿ, ಮಣಿ ಬ್ರೋ ಇಲ್ಲಿ. ಏನಕ್ಕೆ ಮಣಿ ಬರ್ತಿಲ್ಲ ಗೊತ್ತಾ? ಅವ್ರ ಮನೇಲಿ ಬಿಡ್ತಿಲ್ಲ. ಮೇನ್ ರೀಸನ್ನು ಯಾವುದೇ ಎಷ್ಟೋ ಜನ ಇದ್ರು ನನ್ನ ಟೀಮಲ್ಲಿ. ಇವಾಗ ನಾನು ಇರೋದೇ ನಾನು, ನನ್ನ ತಮ್ಮ. ಇವಾಗ ಪ್ರಜ್ವಲ್ ಬ್ರೋ ಅವಾಗ ಹೆಲ್ಪ್ ಮಾಡ್ತಾರೆ. ಎಲ್ಲರ ಮನೆಯಲ್ಲೂ ಬೇಡ ವಿಡಿಯೋಸ್ ಬೇಡ, ಸ್ಟಾಪ್ ಮಾಡಿ ಅಂತಲೇ ಹೇಳೋದು. ಇವಾಗ ನಾವಿಬ್ಬರೇ ಮಾಡಬೇಕಾದ ಪರಿಸ್ಥಿತಿ. ಅದಕ್ಕೆ ನಾನು ಜಿಶು ಇವಾಗ ವೀಡಿಯೋಸ್ ಮಾಡ್ತಾ ಇರೋದು. ಇವತ್ತು ಪ್ರಜ್ವಲ್ ಬ್ರೋ ಬಂದಿದ್ರು, ಹಿಂಗೆ ದಾರಿಯಲ್ಲಿ ಹೋಗ್ಬೇಕಾರೆ ನಮ್ಮ ಪ್ರಮೋದನ್ ನೋಡ್ಕೊಂಡು ಹೋಗೋಣ ಅಂತ. ಸೊ ಇಲ್ಲಿ ಏನು ನಡೆದಿದೆ, ಅವ್ರ ಹೆಸರು ಪ್ರಮೋದ ಅಂದ್ಬಿಟ್ಟು ಡೈರೆಕ್ಟಾಗಿ ಹಿಂಗೆ ಮಾಡ್ಕೊಂಡು ಹೋಗ್ಬಿಡೋಣ. ನಾನು ಮಾಡ್ಕೊಳ್ಳಿ. ಇಲ್ಲಿ ಏನು ನಡೆದಿದೆ, ಅವ್ರ ಹೆಸರು ಬಂದ್ಬಿಟ್ಟು ಪ್ರಮೋದ. ನನಗೆ ರಿಸರ್ಚ್ ಮಾಡಿದಾಗ ಅವ್ರ ಬಗ್ಗೆ ತಿಳ್ಕೊಳಕ್ ಹೋದಾಗ ನಂಗೆ ಗೊತ್ತಾಗಿದ್ದು ಅವ್ರ ಹೆಸರು ಪ್ರಮೋದ ಅಂದ್ಬಿಟ್ಟು. ಪ್ರಮೋದ ಏನಪ್ಪ ಪ್ರಮೋದ ಇದೆಯೇನಪ್ಪ ಇವತ್ತು? ಇದು ಮತ್ತೆ ಆಗ್ತಿದೆ ನೋಡಿ, ಅದೇನು ಫ್ಲಿಕ್ಕರ್ ಆಗ್ತಿದೆ. ಆಗ್ತಾ ಇದೆ.
ಪ್ರಮೋದ ಯಾಕೋ ಆಟ ಆಡ್ತಾನೆ ಅನ್ಸುತ್ತೆ ಬ್ರೋ. ಪಕ್ಕ ಬಂದಿರಬೇಕು ಪಕ್ಕದಲ್ಲಿ. ಏನೋ ಹೆಸರು ಕಳೆದ ತಕ್ಷಣ ಬಂದಿರ್ತಾನೆ ಪಕ್ಕದಲ್ಲಿ. ಆಟ ಆಡ್ತಾನೆ ಪ್ರಮೋದ. ಆಫ್ ಮಾಡಿ ನೋಡೋಣ ಇವಾಗ. ಪ್ರಮೋದ ಫುಲ್ಲು ಹೆವಿಯಾಗಿ ಆಟ ಆಡ್ತಾ ಇದ್ದಾನೆ ಗೈಸ್ ಇವತ್ತು. ಪ್ರಮೋದನ ಪೌರುಷ ಇವತ್ತು ತೋರಿಸ್ತಾನೆ ನಮಗೆ. ತುಂಬ ಸ್ಟ್ರಾಂಗ್ ಆಗಿದೆ ಅನ್ಸುತ್ತೆ ಇವತ್ತು. ಏನು ಸಣ್ಣದು ಮಗುದು ವಯಸ್ಸು. ಕೇಳಿಸ್ತೈತೆ ಈ ಸೈಡ್ ಕೇಳಿಸ್ತೈತೆ. ನಂದು ಕ್ಯಾಮ್ರಾದು ಲೆನ್ಸು ಹೊಡೆದೋಗಿದೆ. ಇದು ಹಿಂಗೆ ತಗೊಳ್ತೀನಿ ಒಂದು ನಿಮಿಷ. ತೆಗೆದ್ರಾ? ತಗ್ತೀನಿ. ವಾ ಈ ಪಲ್ಲಿ ಅಂದ್ರೆ ಆಗಲ್ಲ ಬ್ರೋ. ಹಿಂಗ ತೋರಿಸ್ಬಿಡಿ ಹೆಂಗ್ ನೋಡ್ಲಿ ಅದನ್ನ. ಜನ ನೋಡೋರು ಎದ್ರುಕೊಳ್ಳಿಕ್ಕೆ. ನಂಗೆ ಪಲ್ಲಿ ಅಂದ್ರೆ ಆಗಲ್ಲ. ದೇವ್ರನೇ ಕೈಸ್ ನೀವು ನನ್ನ ದೆವ್ವನ್ ಬೇಕಿದ್ರೆ ಹೆಂಗೋ ಒಂದು ಮ್ಯಾನೇಜ್ ಮಾಡ್ಕೋತೀನಿ. ಈ ಸೈಕೋನ ಹೆಂಗೋ ಮ್ಯಾನೇಜ್ ಮಾಡ್ಕೊಳ್ಬೋದು ಹೋಗ್ಬಿಟ್ಟು ಹಿಡ್ಕೊಂಡು. ಈ ಪಲ್ಲಿಗಳನ್ನ ಮುಂದೆ ಒಂಥರ ಅಂತೇನೋ ಮೈಯೆಲ್ಲ ಜುಮ್ ಅನ್ನತ್ತೆ. ನೋಡಿ ಬ್ರೋ, ಹುಷಾರಾಗಿ ಇದ್ರ ಮೇಲೆ ಕಾಲಿಕ್ಬಿಟ್ರೆ ಸೀದಾ ಕಾಲೊಳಗೆ ಹೋಗುತ್ತೆ. ಗೈಸ್ ಇನ್ನೊಂದು, ನಾವು ಈ ವಿಡಿಯೋ ಮಾಡಬೇಕಂತ ನಮ್ಮ ಮೈಂಡಲ್ಲಿ ಇರಲಿಲ್ಲ. ಈ ದಾರಿಯಲ್ಲಿ ಹೋಗ್ಬೇಕಾದ್ರೆ ನಾವು ಮಾಡುವಂಥ ಅನಿವಾರ್ಯತೆ ನಮಗೆ, ಅದಕ್ಕೆ ಮಾಡ್ತಾ ಇದ್ದೀವಿ. ಪ್ರಮೋದ ಎಲ್ಲಿದ್ಯೋ? ಪ್ರಮೋದ ಎಲ್ಲಿಗೋ? ಪ್ರಮೋದ ಅಲ್ಲಾಡ್ಸಪ್ಪ ಪ್ರಮೋದ. ಇಲ್ಲೇನೋ ಓದಂಗಾಯ್ತು ಬ್ರೋ. ಇಲ್ಲಿ ಮೇ ಬಿ ಕ್ಯಾಪ್ಚರ್ ಆಗಿದೆ, ಆದರೆ ಏನೋ ಓದಂಗಾಯ್ತು. ಪ್ರಮೋದ ಮುಂದೆ ಬರೋಕ್ಕಾಗುತ್ತಾ? ನಾನು ನಿನಗೆ ಮಾತಾಡ್ಸಿ ಹೋಗಿದ್ದೆ, ಜ್ಞಾಪನ ಇದೆಯಾ? ಬ್ರೋ ಗಿಜ್ಜೆ ಸೌಂಡ್ ಕೇಳಿಸ್ಲಿಲ್ವಾ? ಒಂಥರ ಚಳಿ ಅಂತ ಸೌಂಡ್ ಕೇಳಿಸ್ತು. ಇಲ್ಲ, ನಿಮಗೆ ಕೇಳಿಸ್ತೀವಿ. ಈ ಬ್ಯಾಟ್ಗಳು ಮಾತ್ರ ಬಲೆ ಆಟಾಡ್ಸ್ತು. ಇಲ್ಲ ಗೆಜ್ಜೆ ಸೌಂಡ್ ಇಲ್ಲಿ ಬಂತ? ಎಲ್ಲಿ ಬ್ರೋ? ಹ್ಞೂ ಬ್ರೋ, ನನ್ನ ಕ್ಯಾಮ್ರಾದಲ್ಲಿ ಕಾಣಿಸ್ತಾ. ಇವಾಗ ಕಾಣಿಸ್ತೈತೆ ಬ್ರೋ.
ಪ್ರಮೋದ ಹೋಯ್ತು ಬ್ರೋ ಅದು. ಮತ್ತೆ ಮುಂದೆ ಬರಕ್ಕಾಗುತ್ತಾ ಪ್ರಮೋದ? ಬ್ರೋ ಹುಷಾರು. ಮತ್ತೊಂದ್ಸರಿ ಮುಂದೆ ಬರಕ್ಕಾಗುತ್ತಾ? ನಿನ್ ಗಂಟೆ ಆಗಿದೆ ಬಾ ಪ್ರಮೋದ. ಏ ಬ್ರೋ ಬಾ ಮುಂದೆ ಪ್ರಮೋದ. ಫ್ಲಿಕ್ಕರ್ ಆಗ್ತಿದೆ ಇದು. ಬಾ ಬಾ ಮುಂದೆ. ಯಾಕೆ ಭಯನಾ? ಅದೇ ಗೊತ್ತಾಗ್ತಿಲ್ಲ. ಬ್ರೋ ಏನಾಯ್ತು? ಯಾಕೆ ಬ್ರೋ ಏನಾಯ್ತು ಬ್ರೋ? ಬ್ರೋ ಏ ಪ್ರಮೋದ ನಿನ್ ಭಯ ಬಿಡ್ಸರೆ ಇವಾಗ ಏನು ಮೆಕ್ಕಿದ್ದು ಬ್ರೋ? ಏನಾಯ್ತು? ನಿನ್ ಭಯ ಬಿಡ್ಸರೆ ಭಯ ಬೀಳ್ತೀನಿ ಅನ್ಕೊಂಡಿದ್ಯಾ ಪ್ರಮೋದ? ಬ್ರೋ ಇಲ್ಲೋಡಿ. ಏನಾಗಿಲ್ಲವಾ ಬನ್ನಿ. ನಾನು ಯಾರು ಹೇಳಿ ಬ್ರೋ? ಏ ಪ್ರಜು ಬ್ರೋ ಬನ್ನಿ ಬ್ರೋ ಏನಾಗಿಲ್ಲ. ಮತ್ತೆ ಯಾಕೆ ಏನು ಆಗಿರೋ ಥರ ಆಯ್ತಿರಲ್ಲ ಬ್ರೋ ಇದ್ದಕ್ಕಿದ್ದಂಗೆ. ನನ್ನ ಕ್ಯಾಮ್ರಾ ಟರ್ನ್ ಆಗಿದೆ. ಕ್ಯಾಪ್ಚರ್ ಮಾಡಿದ್ರಾ? ಪ್ರಮೋದ ಎದುರಿಸ್ತೀಯಾ? ಇವಾಗ ಮುಂದೆ ಅಲ್ಲೇ ಬರ್ತೀನಿ ಇರ್ತೀಯ ನೀನು? ಬ್ರೋ ಅಲ್ಲೇ ಐತೆ ಬ್ರೋ. ಬಾ ಇವಾಗ ಮುಂದೆ. ಯಾಕೆ ಭಯನಾ? ಅಷ್ಟು ಭಯ ಬಿಡೋನು ಎಂತಕ್ಕೆ ಓಡೋಗಿದ್ದು? ಏನು ಬ್ರೋ ಏನಿಲ್ಲ. ಏನಾಯ್ತು ನಿಮ್ಗಲ್ಲಿ? ಚಿನ್ನ ಪ್ರಮೋದ ಯಾಕೋ ಪ್ರಮೋದ ಹೆವಿ ಆಟ ಆಡಿಸ್ತಾನಲ್ಲ ಬ್ರೋ. ಹಾ ಬ್ರೋ 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 ಏನೋ ಪಾಸ್ ಆಗ್ತೈತೆ ನೋಡಿ ಬ್ರೋ. ಏನ್ ಬ್ರೋ ಅದು? ಪ್ರಮೋದ ಏನ್ ಪ್ರಮೋದ ಸೀರೆ ಗೀರೆ ಉಟ್ಕೊಂಡು ಹೋಗ್ತಾ ಇದೆಯಾ? ಪ್ರಮೋದ ಹ್ಮ್. ಗೇ ಆಗ್ಬಿಟ್ಟಿದೆ ಅನ್ಸುತ್ತೆ ಬ್ರೋ. ಇಲ್ಲೇ ಏನೋ ಬ್ರೋ ಲಾಸ್ಟ್ ಟೈಮು ನಾನು ನಿಮ್ಮ ಬಿಡೋದ್ರು ನೋಡಿದ್ದೀನಿ. ಇಲ್ಲೇ ಏನೋ ಆಗಿರೋದು. ಆಮೇಲೆ ನಾನು ಇದು ಕ್ವಶನ್ಸ್ ಕೇಳ್ತಾ ಇರ್ತೀನಿ ಡೋಸಿಂಗ್ ರಾಡ್ಸ್ ಅಲ್ಲಿ, ಅವಾಗ್ಲೂ ಇಲ್ಲೇ ನನಗೆ ಇದಾಗಿದ್ದು ಫೀಲ್ ಆಗಿದ್ದು. ಏನ್ ಬ್ರೋ ಇದು? ಕರೆಕ್ಟ್ ಇಲ್ಲಿ ಕರೆಕ್ಟ್ ನಾನು ನೋಡಿದೆ ವಿಡಿಯೋದಲ್ಲಿ. ಹೆವಿ ನೆಗೆಟಿವ್ ಬ್ರೋ. ಇಲ್ಲಿ ಸ್ಮೆಲ್ ಹೊಡಿತಿದ್ಯಾ? ಸ್ಮೆಲ್ ಹೊಡಿತದೆ ಏನೋ ಒಂಥರ, ಏನೋ ಸತ್ತೋಗಿರೋ ಥರ ಸ್ಮೆಲ್ಲು. ಬ್ರೋ ಏನು ಬ್ರೋ ಸ್ಮೆಲ್ ಇದು? ಏನೋ ಸತ್ತೋಗಿರೋ ಥರ ಸ್ಮೆಲ್ಲು ಬ್ರೋ. ಪ್ರಮೋದ ಕಕ್ಕ ಮಾಡ್ಕೊಂಡ ಎತ್ಕೊಂಬಿಟ್ಟ ಪ್ರಮೋದ. ಥೂ ಬ್ರೋ ಎಲ್ಲ ಕಡೆ ಏತವನೆ. ಯಾಕೆ ಬ್ರೋ ಏತ್ತಿರೋದು ನೋಡಿದೆ. ಯಾರೋ ಸೈಕೋ ಗೀಕೋ ಅಥವಾ ಯಾರೋ ಭಿಕ್ಷುಕರು ಗಲೀಜ್ ಮಾಡಿದ್ದಾರೆ. ನಾನು ಭಿಕ್ಷುಕರು ಗಲೀಜ್ ಮಾಡಿರೋದು ಪ್ರಮೋದನ ಏನೋ ಮಾಡೋಗ್ಬಿಟ್ಟವನೇ ಅನ್ಕೋಬಿಟ್ಟೆ ನಾನು. ಗೈಸ್ ಇಲ್ಲ ಗೈಸ್, ಇನ್ನೊಂದು ನಾನು ಹೇಳಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಗೊತ್ತು ನಾನು ನಿನಗೆ ಟ್ರಿಗರ್ ಮಾಡ್ತಾ ಇದ್ದೀನಿ ಅಂತ. ಗೈಸ್ ನಾನು ಲಾಸ್ಟ್ ವಿಡಿಯೋದಲ್ಲೇ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನಾನು ಪ್ರಮೋದನ್ಗೆ ಟ್ರಿಗರ್ ಮಾಡ್ತೀನಿ,
ನಾನು ನೆಕ್ಸ್ಟ್ ಟೈಮ್ ಬಂದಾಗ ನಾನು ಅವನ್ನ ಟ್ರಿಗರ್ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ನಾನು ಅವನ್ನ ಟ್ರಿಗರ್ ಮಾಡ್ತಾನೆ ಇದ್ದೀನಿ. ಒಂದು ಕಡೆ ನಿಂತ್ಕೋ, ಎಂತಕ್ಕೆ ಓಡ್ತಾ ಇದೀಯಾ? ಎಲ್ಲಕ್ಕೆ ಪ್ರಮೋ, ನನ್ನ ಪ್ರೀತಿಯ ಪ್ರಮೋ, ಯಾಕಪ್ಪ ಹಿಂಗೆ ಆಟ ಆಡ್ತಾ ಇದೀಯಾ? ಏನು ಇದು ಕಾರ್ಡ್ಸು? ಏನಪ್ಪ ಪ್ರಮೋ ಇವತ್ತು ಸೌಂಡ್ ಕೇಳಿಸ್ತಾ ಇದೆ, ನಡ್ಕೊಂಡು ಹೋಗೋ ಸೌಂಡ್ ಬರ್ತಾ ಇದೆ. ಎಲ್ಲ ಅಂತ ಗೊತ್ತಾಗ್ತಿಲ್ಲ ಬ್ರೋ. ಒಂದು ಕೆಲಸ ಮಾಡೋಣ, ಫುಲ್ಲು ಟ್ರಿಗರ್ ಮಾಡ್ಬಿಡೋದ? ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ವಿಡಿಯೋದಲ್ಲಿ ಟ್ರಿಗರ್ ಮಾಡ್ತೀನಿ ಅಂತಾನೆ ಹೇಳಿದ್ದೆ. ಫುಲ್ಲು ಟ್ರಿಗರ್ ಮಾಡ್ಬಿಡ್ತೀನಿ, ಏನು ಮಾಡ್ಕೋತೀಯ ಮಾಡ್ಕೊ, ಮುಂದೆ ಬಾ ಅಂತ. ಮತ್ತೆ ನಮಗೇನಾದ್ರು ಯಾಕೆ ರಿಸ್ಕು ಅಂತ ನೋಡಿ ಏನು ಮಾಡ್ತೀರಾ. ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ದೆ, ಮುಕ್ತಿ ಬೇಕಾ ಅಂತಾನು ಕೇಳಿದ್ದೆ. ಒಂದು ಬರೋದು ಮುಕ್ತಿ ಬೇಡ ಅಂತಾನೆ ಹೇಳಿದ್ದ ಅವನು. ಏನ್ ಬ್ರೋ ಪ್ರಮೋದ ಇಷ್ಟು ಜಾಸ್ತಿ ಹೇಳ್ಬಿಟ್ಟು? ಯಾಕೆ ಸೌಂಡ್ ಬರ್ತೈತೆ ಬ್ರೋ? ಪ್ರಮೋದ ಏನ್ ಬ್ರೋ ಇಷ್ಟು ಜಾಸ್ತಿ ಹೇಳ್ತವನಿಡ್ಲಿ? ನನ್ನ ಕಣ್ಣಲ್ಲಿ ನೋಡಕ್ಕಾಗಲ್ಲ. ಬ್ರೋ ನೋಡಿ ಅವ್ನು ಮಾಡ್ಕೊಳ್ಳಿ ಸೌಂಡು. ನಾನು ನಮ್ಮ ಪ್ರಮೋದ ಹೇಳ್ತಿರೋದನ್ನ ನಾನು ತೋರಿಸ್ಬೇಕು ಬನ್ನಿ. ಯಾಕೆ ಬ್ರೋ? ಇಲ್ಲಿ ನೋಡಿ, ಅಲ್ಲಿ ನೋಡಿ, ಜಾಸ್ತಿ ತೋರಿಸ್ಬಿಡಿ ಬ್ರೋ. ಒಳಗೆ ಹೋಗಕ್ಕೂ ಆಗಲ್ಲ. ಬನ್ನಿ. ಇನ್ನೊಂದು ಗೈಸ್, ನಾನು ಇಲ್ಲಿ OS ನಂಬರ್ ತೋರಿಸ್ಬಿಡ್ತೀನಿ. ಮುಂಚೆನೇ ಹೇಳ್ದಂಗೆ ನಾನು ಇಲ್ಲಿ OS ನಂಬರ್ ಇತ್ತು ನೋಡಿ, ಇದೇ OS ನಂಬರು. ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ. OS ನಂಬರ್ ಅಂದರೆ ಒಂದು ಏನಾದರೂ ಬಿಲ್ಡಿಂಗ್ ಮೇಲೆ ಅಥವಾ ಏನಾದರೂ ಒಂದು ಪ್ರಾಪರ್ಟಿ ಮೇಲೆ ಏನಾದರೂ ಕೇಸ್ ಬಿದ್ದರೆ ಈ ಥರ OS ನಂಬರ್ ಅಂತ ಹಾಕ್ತಾರೆ. ನೋಡಿ ಇಲ್ಲೇ ಇದೆ ನೋಡಿ, ಕೇಸ್ ಆಗಿದೆ ಇದು. ಪ್ರಮೋದ ಒಂದು ಮಾತು ಹೇಳಲಾ, ಕೇಳ್ತೀಯಾ? ನಿನ್ ಗಂಡಸೆ ಆಗಿದ್ರೆ ಮುಂದೆ ಬರಕ್ಕಾಗತ್ತಾ ಪ್ರಮೋದ? ನಿನ್ ಗಂಡಸೆ ಆಗಿದ್ರೆ ಮುಂದೆ ಬರಕ್ಕಾಗತ್ತಾ? ನನಗೆ ಮಾತಾಡಕ್ಕಾಗತ್ತಾ ನಿನ್ಗೆ? ಏನಾಯ್ತು ಬ್ರೋ? ಬ್ರೋ ಇರಿ ಬ್ರೋ, ಬ್ಲಡ್ ಬರ್ತಿದೆ ಬ್ರೋ. ಇರಿ ಬ್ರೋ, ಬ್ಲಡ್ ಫುಲ್ ಬರ್ತಿದೆ. ಬನ್ನಿ ಬ್ರೋ. ನೀವ್ ಯಾಕೆ ಬ್ರೋ ಟ್ರಿಗರ್ ಮಾಡಕ್ ನೋಡಿ ಬ್ರೋ, ಹೇಳ್ದೆ ಏನೋ ಒಂದ್ ಮಾಡಿ ಅಂತ. ಬನ್ನಿ ಇರಿ ನಾನು ಬರ್ತೀನಿ. ಬ್ರೋ ಬ್ಲಡ್ ಸೋರ್ತೈತೆ ಬ್ರೋ, ನೋಡಿ ಒಂಚೂರು. ಎಲ್ಲಿ ತಲೆಗ್ ಬಿತ್ತಾ ಬ್ರೋ? ಬನ್ನಿ ಫಸ್ಟ್, ಬನ್ನಿ ಬ್ರೋ. ಮತ್ತೆ ಎಲ್ಲಿ ಬ್ರೋ? ಅಲ್ಲಿಗೆ ಹೋಗ್ತಾ ಇದ್ದೀರಾ ಬ್ರೋ? ಬನ್ನಿ ಇನ್ನೇನು ಹೋಗ್ಬಿಡೋದ? ಬನ್ನಿ. ನಾನು ಹೇಳ್ದೆ ಟ್ರಿಗರ್ ಏನೋ ನೋಡಿ ಬ್ರೋ, ಆಮೇಲೆ ನಿಮ್ ಇಷ್ಟ ಅಂದೆ. ನಾನು ನೋಡಿದ್ರೆ ಹೋಗಿ ಅದ್ರ ಹತ್ರ ಹೋಗ್ಬಿಟ್ಟು ಬನ್ನಿ ಬ್ರೋ. ಇವಾಗ ಆಗಿತ್ತು ಮಾಡಿದಲ್ಲ, ಇನ್ನೇನು ಖುಷಿ ತಾನೆ ಪ್ರಮೋದ?
ಬರ್ತೀನಿ, ಮತ್ತೆ ಬರ್ತೀನಿ ಪ್ರಮೋದ. ನಾನು ಬಿಡಲ್ಲ ನಿನ್ಗೆ. ಹೋಯ್ತು ಅದು. ಬನ್ನಿ ಬ್ರೋ, ನೀವು ಫಸ್ಟ್ ಬನ್ನಿ ಬ್ರೋ, ಫಸ್ಟ್ ಇಲ್ಲಿಂದ ಹೋಗೋದ ಬನ್ನಿ. ಫಸ್ಟ್ ನಮ್ಮ ಹೆಲ್ತ್ ಮುಖ್ಯ, ಆಮೇಲೆ ಅದು. ಸೊ ಗೈಸ್, ಫೈನಲಿ ಇವಾಗ ನಾವು ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಹತ್ರ ಇರೋದಂದ್ರೆ ಇದು ಒಂದೇ ಹಾಸ್ಪಿಟ್ಲು. ಈ ಹಾಸ್ಪಿಟ್ಲಿಗೆ ಬಂದು ಶಾರುಖ್ ಬ್ರೋ ಬಂದ್ಬಿಟ್ಟು ಎಮರ್ಜೆನ್ಸಿ ವಾರ್ಡಲ್ಲಿ ಇದ್ದಾರೆ. ನನ್ಗೆ ಬಿಡ್ಲಿಲ್ಲ, ಒಳಗಡೆ ಬಿಡ್ಲಿಲ್ಲ, ಇಲ್ಲ ಅಲೋ ಮಾಡಲ್ಲ ಅಂತ ಹೇಳಿದ್ರು. ಸೊ ಎಮರ್ಜೆನ್ಸಿಲಿ ಅವ್ರಿಗೇನೋ ಓಪನ್ ಆಗಿದೆ ಅಂತ ಗೈಸ್, ಸ್ಟಿಚಸ್ ಹಾಕ್ತಿದ್ದಾರೆ. ಸೊ ಅದಕ್ಕೇನೆ ಇಲ್ಲಿ ಇವಾಗ ಅವ್ರ ಫ್ಯಾಮಿಲಿಗೆ ಏನಾಗುತ್ತೋ ಗೊತ್ತಿಲ್ಲ. ಅವ್ರ ಫ್ಯಾಮಿಲಿ ಗೊತ್ತಾದ್ರೆ ದಿಶಿಕ್ ಬ್ರೋ ಕಾಲ್ ಮಾಡಿದ್ದೀನಿ, ಅವ್ರು ಬರ್ತಾ ಇದ್ರು, ಆನ್ ದ ವೇಲ್ ಇದ್ದಾರೆ. ನಾನು ಹೇಳ್ದೆ ಶಾರುಖ್ ಬ್ರೋಗೆ, ಬೇಡ ಬ್ರೋ ಅವ್ರದ್ದು ಬೇಡ ಅಂದ್ರೆ, ಸರಿ ಬ್ರೋ ನಿಮ್ ಇಷ್ಟ ಏನೋ ಮಾಡಿ ಅಂತ ಹೇಳ್ದೆ. ಏನಂತಾನೆ ಗೊತ್ತಿಲ್ಲ. ಲೊಕೇಶನ್ಗೆ ಹೋದಾಗ ನಾನು ಶಾರುಖ್ ಬ್ರೋ ಇಬ್ರೇ ಹೋದಾಗ ಅವ್ರು ಅದೇನ್ ಬೇಕಂತ ಮಾಡ್ತಾರೋ ಅದೇನಂತಾನೆ ಗೊತ್ತಿಲ್ಲ. ಲೊಕೇಶನ್ಗೆ ಹೋದಾಗಲ್ಲ ಹಿಂಗ್ ಮಾಡ್ತಾನೆ ಇರ್ತಾರೆ. ಇನ್ನೊಂದೇನಂದ್ರೆ ಟ್ರಿಗರ್ ಜಾಸ್ತಿ ಮಾಡ್ಬಿಟ್ರು, ಅದಕ್ಕೇನೆ ಅದು ಅಟ್ಯಾಕ್ ಮಾಡಿರೋದು ಅಂತ ಅನ್ಸುತ್ತೆ. ನಿಮಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಯಾಕಂದ್ರೆ ನನ್ಗೆ ಇಲ್ಲಿ ತುಂಬಾ, ನಾನು ಹೇಳ್ದೆ ಶಾರುಖ್ ಬ್ರೋಗೆ, ಬೇಡ ಬ್ರೋ ರಿಸ್ಕ್ ತಗೋಬೇಡಿ ಅಂತ. ನಾನು ಬಂದಾಗ ಅದೇನ್ ಬೇಕಂತ ತಗೋತಾರೋ ಅದೇನಂತಾನೆ ಗೊತ್ತಿಲ್ಲ. ಈ ತರ ಮಾಡ್ಕೋತಾರ. ಅಲ್ಲಿಂದ ಕರ್ಕೊಂಬರೋಷ್ಟರಲ್ಲಿ ನಂಗಂತೂ ಸಾಕಾಗೋಯ್ತು. ಫುಲ್ ಬ್ಲೀಡ್ ಆಗ್ತಿದೆ ಗೈಸ್, ಫುಲ್ ಸೋರ್ತಾನೆ ಇದೆ. ಅದು ಸಿಕ್ಕಾಪಟ್ಟೆ ಬ್ಲಡ್ ಲಾಸ್ ಆಗೋಯ್ತು. ಅದಕ್ಕೆ ಎಮರ್ಜೆನ್ಸಿ ವಾರ್ಡನಲ್ಲಿ ಸ್ವಲ್ಪ ಬ್ಲಡ್ ಲಾಸ್ ಆಗಿದೆ, ಮತ್ತೆ ಸ್ಟಿಚಸ್ ಹಾಕ್ಸ್ಬೇಕು ಅಂತ ಅಡ್ಮಿಟ್ ಮಾಡಿದೀರಂತ ಅಂದ್ರು. ಏನಾಗಿಲ್ಲ, ಸೇಫ್ ಆಗೇ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಗೈಸ್, ಹೇಳಿ ನಿಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ಏನಂತ ನಿಮ್ಮ ಅಭಿಪ್ರಾಯ ಹೇಳಿ, ತಿಳಿಸಿ. ಈಗ ನನಗೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಸೀರಿಯಸ್ ಆಗಿರೋದಿಲ್ಲಿ, ಮತ್ತೆ ಅವ್ರ ಫ್ಯಾಮಿಲಿ ಗೊತ್ತಾಗಿ ಏನ್ ಆಗುತ್ತೋ ಅದೊಂದು ಬೇರೆ ಗಾಬರಿ ಆಗ್ತಿದೆ ನನ್ಗೆ. ಯಾಕಂದ್ರೆ ಹೋಗಿರೋದು ಇಬ್ರು ಲೊಕೇಶನ್, ದೊಡ್ಡ ಲೊಕೇಶನ್ ಇಬ್ರೇ ಹೋಗಿರೋದು, ಅದೊಂದು ಬೇರೆ ಇದೆ. ನೋಡೋದ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಶಾರುಖ್ ಬ್ರೋ ಬಂದ್ಬಿಟ್ಟು ಅದೇನ್ ಹೇಳ್ತಾರೋ ಗೊತ್ತಿಲ್ಲ. ನೋಡೋದ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ ಜೊತೆ. ಸಿಗೋದ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ.